ಕುಂಕುಮಾರ್ಚನ ಪೂಜಾ ವಿಧಿವಿಧಾನಗಳನ್ನ ಮತ್ತು ಶಾಸ್ತ್ರೋಕ್ತವಾಗಿ ಏನು ಕಾರ್ಯಕ್ರಮಗಳು ನಡೆಯಬೇಕೋ ಅದನ್ನು ನಮ್ಮೆಲ್ಲರಿಗೂ ಸಹ ಅವರ ಆಶೀರ್ವಚನ ಪೂರ್ವಕ ತಿಳಿಸಿದ್ದಾರೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮನೋಭಿಲಾಷೆಗಳನ್ನ ಗುರುಗಳ ಆಶೀರ್ವಾದದೊಂದಿಗೆ ಪಡೆಯಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಬಹಳ ಏತದ್ದಿನಂ ಶುಭ ದಿನಂ, ಇಂತಹ ಒಂದು ಶುಭ ದಿನ ನಮಗೆ ಸಿಕ್ಕಲ್ಲ. ಗುರುಗಳು ನಮಗೆ ಆಶೀರ್ವಾದವನ್ನು ಕೊಡ್ತಕ್ಕಂತಹದ್ದನ್ನ ಭಕ್ತಿ
ಭಕ್ತಿಯಿಂದ ಸ್ವೀಕರಿಸತಕ್ಕಂತಹದ್ದು ನಮ್ಮ ಕರ್ತವ್ಯ. ಆ ಭಕ್ತಿ ಮತ್ತು ಜ್ಞಾನದ ಬಗ್ಗೆ ಅವರು ನಿಮಗೆ ಪ್ರತಿದಿನವೂ ತಿಳಿಸ್ಕೊಡ್ತಾ ಇದ್ದಾರೆ. ಈಗಾಗಲೇ ಬಹಳಷ್ಟು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ ಅಂತ ಆ ಗುರುಗಳು ಒಂದು ನಾಲ್ಕು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ. ನವರಾತ್ರಿ ದೇವಿಯ ಆವಿರ್ಭಾವವಾದ ದಿನಗಳು. 2 ದಿನ ಬ್ರಹ್ಮಚಾರಿಣಿಯ ರೂಪದಲ್ಲಿ ಬರ್ತಾಳೆ. ಎದ್ನಿಂತ್ಕೊ ಪ್ರಾರ್ಥನೆ ಮಾಡೋಣ. ಹೇಳು. ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣಖಚಿತೈ ಸ್ನಾಪಿತ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣಖಚಿತೈ ಸ್ನಾಪಿತ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ. ಅಮ್ಮ ಮಹಾಲಕ್ಷ್ಮಿ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣಖಚಿತೈ ಸ್ನಾಪಿತ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ. ಅಗ್ನಿಯನ್ನು ಸಾಕ್ಷಿಯಾಗಿಟ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಹೇಳಿ ನಿಲ್ಲಿಸಿದ ಮೇಲೆ ನೀನು ಹೇಳು, ನೀನು ಹೇಳಿ ನಿಲ್ಲಿಸಿದ ಮೇಲೆ ನಾನು ಹೇಳ್ತೀನಿ. ನವರಾತ್ರಿ ಅತ್ಯಂತ ಶ್ರೇಷ್ಠವಾದ ಶಕ್ತಿಯುತವಾದ ದಿನಗಳು. ಭಾದ್ರಪದ ಮಾಸ ಕಳೆದು ವರ್ಷ ಋತು ಮುಗಿದು ಬಂದಿರ್ತಕ್ಕಂಥ ಅಶ್ವಿನಿ ಮಾಸ ಶರತ್ ಋತು ಅತ್ಯಂತ ಶ್ರೇಷ್ಠವಾದದ್ದು. ಯಾಕೆಂದ್ರೆ ಜಗನ್ಮಾತೆ ಆವಿರ್ಭಾವ ಆಗಿದಂತಹ ದಿನಗಳು ಅಂತ ಈ 10 ದಿನಗಳನ್ನ ಸಾಧಕರು ಆ ದೇವಿಯ ಆವಿರ್ಭಾವವನ್ನು ಕಂಡಿದ್ದಾರೆ ಋಷಿ ಮುನಿಗಳು. ಹಾಗಾಗಿ ಈ 10 ದಿನಗಳು ಆ ದೇವಿಯ ಶಕ್ತಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಅತ್ಯಂತ ಸುಲಭವಾದ, ಶ್ರೇಷ್ಠವಾದ ಮತ್ತು ನೇರವಾದ ಮಾರ್ಗ. ಈ 10 ದಿನಗಳ ಉಪಾಸನೆ ನಿನ್ನ ಮುಂದಿನ 12 ತಿಂಗಳ ಶಕ್ತಿಗೆ ಸಮನಾಗ್ಬಿಡುತ್ತೆ. ಹಾಗಾಗಿ ಈ ನವರಾತ್ರಿಯ ಅತ್ಯಂತ ವಿಶೇಷವಾದದ್ದು. ನಿನಗೆ ಬೆಳಗ್ಗೆಯಿಂದ ನಾ ಕೂರಿಸಿ ಓಂ ಹ್ರೀಂ ಪರಾಶಕ್ತಿ ನಮ ಹೇಳಿಸಿದ್ದು ಅದಕ್ಕೆ. ಬರೀ ಶ್ರೀಚಕ್ರ ಪೂಜೆ ನೋಡಿ ಹೋಗೋದಲ್ಲ, ಕೂತಾಗ ನಿಂತಾಗ
ಮಲಗಿದಾಗ, ಓಡಾಡುವಾಗ, ಯಾರು ಎದುರುಗಡೆ ಸಿಕ್ಕರು ಓಂ ಹ್ರೀಂ ಪರಾಶಕ್ತಿ ನಮಃ ಓಂ. ದಟ್ ಹ್ಯಾಸ್ ಟು ಬಿಕಮ್ ಯುವರ್ ಬ್ರೆತ್. ನಿನ್ನ ಉಸಿರಾಗ್ಬಿಡ್ಬೇಕು ಅದು. ಈ 10 ದಿನ ಬೇರೆ ಏನೂ ಇಲ್ಲ. ಆ ಒಂದು ಮಾಡು, ಆಗ ನೋಡು. ಬರೀ ಪೂಜೆ, ಹವನ, ಹೋಮಗಳು ಇಷ್ಟರಿಂದನೇ ಏನೂ ಸಾಕಾಗಲ್ಲ. ನಿನ್ನೆ ಬಹಳ ವಿಶೇಷವಾಗಿ ಹೇಳಿದ್ದೆ ಜಪದ ಮಹತ್ವ ಏನು ಅಂತ. ನಿಜವಾಗಿ ಆಧ್ಯಾತ್ಮಿಕತೆ ಅಂದ್ರೇನು ಅಂದ್ರೆ, ನನ್ನ ಸಮಯ ಕಡೆ ಬನ್ನಿ, ನೀವು ಒಂಚೂರು ಪಕ್ಕ ನೀವು ಕೂರಿ. ನೀವಿಲ್ಲದೆ ನನಗಾಗಲ್ಲ. ಶ್ಯಾಮ ಇಲ್ಲದೆ ಇದ್ರೆ ಬಾಬಾ ಎಲ್ಲಿರ್ತಾರೆ? ಯಾಕೆ ಅಂದ್ರೆ ಶ್ಯಾಮನೇ ಬೈಯಕ್ಕೆ ಸಿಕ್ಕದು, ಇನ್ಯಾರೂ ಅಷ್ಟು ಬೈಲಿಲ್ಲ. ಆದ್ರೂ ಅವರ ಒಡನಾಟ ಮಾತ್ರ ಬಹಳ ಆನಂದವಾದದಾಯಕವಾದದ್ದು. ಗುರು ಶಿಷ್ಯರನ್ನ ನೋಡ್ಬೇಕು ಅಂದ್ರೆ ಮನಸ್ಸು ಅತ್ಯಂತ, ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಯುತವಾದಂಥದ್ದು ಯಾವುದಪ್ಪ ಅಂದ್ರೆ ಮನಸ್ಸು. ಇನ್ಯಾವುದೂ ಅಲ್ಲ. ನಿಮ್ಮ ಅಟಮ್ ಬಾಂಬು ಅಲ್ಲ, ಹೈಡ್ರೋಜನ್ ಬಾಂಬು ಅಲ್ಲ. ಅತ್ಯಂತ ಪ್ರಬಲವಾದದ್ದು, ಅತ್ಯಂತ ಶಕ್ತಿಯುತವಾದದ್ದು ಮನಸ್ಸು. ಇದನ್ನ ಭಗವಂತ ಒಂದೇ ಒಂದು ಪ್ರಾಣಿಗೆ ಕೊಟ್ಟು ಕಳಿಸ್ತ ಮನಸ್ಸನ್ನ, ಅದು ಮನುಷ್ಯರಿಗೆ ಮಾತ್ರ. ಮನುಷ್ಯರಿಗೆ ಮಾತ್ರವೇ ಕೊಟ್ಟ. ಇನ್ಯಾವ ಪ್ರಾಣಿಗಳು, ಅದಕ್ಕೆ ಮಾನವ ಜನ್ಮ ಶ್ರೇಷ್ಠ. ಹುಚ್ಚಪ್ಪಗಳಿರ ಇದ ಹಾಡು ಮಾಡ್ಕೋಬೇಡಿ ಅಂತ ಹೇಳಿದ ಅದೇ ಉದ್ದೇಶಕ್ಕೆ. ನಿನಗೆ ಮನಸ್ಸಿದೆ, ಇದನ್ನ ನೀನು ಹೇಗೆ ಬೇಕಾದರೂ ಬಳಸಬಹುದು. ರಾವಣನಿಗೆ ಶಿವ ಆತ್ಮಲಿಂಗವನ್ನೇ ಕೊಟ್ಟ. ಶಿವನ ಭಕ್ತಿಗೆ ಮೆಚ್ಚಿ ರಾವಣನ ಭಕ್ತಿಗೆ ಮೆಚ್ಚಿ ಶಿವ ಆತ್ಮಲಿಂಗವನ್ನ ಕೊಟ್ಟ? ಖಂಡಿತ ಇಲ್ಲ. ಒಂದ್ ವೇಳೆ ರಾವಣನ ಶಿವಭಕ್ತಿಗೆ ಮೆಚ್ಚಿ ಶಿವ ಆತ್ಮಲಿಂಗ ಕೊಟ್ಟಿದ್ರೆ ಅವನು ಸೀತೆಯನ್ನು ಹೊತ್ಕೊಂಡು ಹೋಗೋ ಕೆಲಸ ಮಾಡ್ತಿರ್ಲಿಲ್ಲ. ಹಾಗಾದ್ರೆ ಶಿವ ಕೊಟ್ಟಿದ್ದ ಯಾತಕ್ಕೆ? ಆ ಮನಸ್ಸಿನಿಂದ ಅವನು ಕೂತ್ಕೊಂಡು ಏಕಾಗ್ರತೆ ಮಾಡ್ದ. ಓಂ ನಮಃ ಶಿವಾಯ, ಓಂ ನಮಃ ಶಿವ. ಮನಸ್ಸನ್ನ ಏಕಾಗ್ರತೆಗೊಳಿಸಿದ್ರೆ ಅವನು ಬಂದು ಕೊಡ್ಬೇಕಾಯ್ತು. ಭಕ್ತಿಗೆಲ್ಲ ಕೊಟ್ಟಿದ್ದು ಮನಸ್ಸಿನ ಏಕಾಗ್ರತೆಗೆ. ಎಲ್ಲ ರಾಕ್ಷಸರು ಕೂಡ ವರವನ್ನ ಪಡ್ಕೊಂಡ್ರು. ಭಕ್ತಿಯಿಂದಲ್ಲ, ಮನಸ್ಸಿನ ಏಕಾಗ್ರತೆ. ನೀ ಮನಸ್ಸನ್ನ ಕೂತು ಏಕಾಗ್ರತೆಗೊಳಿಸಿ ಕಂಡುಬಿಟ್ರೆ ಎದುರುಗಡೆ ಇರುವ ಒಂದು ಕಬ್ಬಿಣದ ತುಂಡನೆಯ ವಸ್ತು ಕೂಡ ಚೂರಾಗಿ ಹೋಗ್ಬಿಡುತ್ತೆ. ಬರೀ ಸುಮ್ಮನೆ ಒಂದು ಬಿಟ್ರೆ ಸಾಕು. ದಟ್ಸ್ ದ ಕೆಪಾಸಿಟಿ ಆಫ್ ಮೈಂಡ್. ಏನ್ ಬೇಕಾದ್ರೂ ಮಾಡಿಬಿಡುತ್ತೆ. ಆ ಮನಸ್ಸಿನ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು. ಕಾನ್ಸಂಟ್ರೇಟಿಂಗ್ ಆಫ್ ಮೈಂಡ್ ಇಟ್ ಕ್ಯಾನ್ ಡೂ. ಸೂರ್ಯನ ಬೆಳಕೆಲ್ಲ ಬೀಳ್ತಾ ಇರತ್ತೆ, ಒಂದು ಲೆನ್ಸ್ ಇಡಿ ಕೆಳಗಡೆ ಕಾಗದ ಇಡು ಹೊತ್ಕೊಂಡ್ಬಿಡತ್ತೆ. ಹಾಗೆ ಮನಸ್ಸನ್ನ ಏಕಾಗ್ರತೆಗೊಳಿಸ್ಬಿಟ್ರೆ ಅದು ಏನನ್ನ ಬೇಕಾದರೂ ಸಾಧಿಸತ್ತೆ. ಆದರೆ ನೀನು ಆ ಶಕ್ತಿಯನ್ನ ಪಡೆದ ಶಕ್ತಿಯನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಗೊತ್ತಿಲ್ಲದೆ ನೀನು ಏನಾದ್ರು ಶಕ್ತಿ ಪಡ್ಕೊಂಡ್ರೆ ನೀನೊಬ್ಬ ರಾವಣನೋ ರಾಕ್ಷಸನೋ ಆಗ್ಬಿಡ್ತಿ. ಎಚ್ಚರಿಕೆ. ಅದರಿಂದಲೇ ಭಗವಂತನ ಸ್ಮರಣೆ, ಚಿತ್ತ ಶುದ್ಧಿ ಇಲ್ಲದೆ ಏಕಾಗ್ರತೆ ಮಾಡ್ಕೋಬಾರ್ದು. ಇದು ನಮ್ಮ ಶಾಸ್ತ್ರಗಳು ಹೇಳೋದು, ನಾನು ಮಾತಲ್ಲ ಹೇಳೋದು. ಆ ಏಕಾಗ್ರತೆ ನಿನಗೆ ಅದು ಪ್ರವಾಹ ಬರ್ತಾ ಇದೆ, ಆ ನೀರನ್ನ ಸರಿದಾರಿಗೆ ತೋಡ್ಕೊಂಡು ಬೆಳೆ ಬೆಳೆಯೋ ಹಾಗೆ ಮಾಡ್ಕೋಬೇಕು ನೀನು. ಇಲ್ಲೇ ಊರೂರು ಕೊಚ್ಕೊಂಡು ಹೊರಟೋಗ್ಬಿಡತ್ತೆ. ಮನಸ್ಸಿಗೆ ಅಷ್ಟೊಂದು ಶಕ್ತಿ ಇದೆ. ಆ ಮನಸ್ಸಿನ ಶಕ್ತಿಯನ್ನು ಪಡ್ಕೊಳ್ಳುವ ವಿಧಾನ ಏಕಾಗ್ರತೆ. ಆ ಏಕಾಗ್ರತೆಗೆ ವಿಧಾನ ಜಪ. ಓಂ ಹ್ರೀಂ ಪರಾಶಕ್ತಿ ನಮಃ. ನೀ ಮಾಡ್ತಾ ಹೋಗು 10 ದಿನದಲ್ಲಿ ಅದ್ಭುತವಾದದ್ದು. ಅಪ್ಪಾಜಿ ಅನೇಕರನ್ನ ಬರೀ ಕಣ್ಣಿಟ್ಟು ನೋಡಿದ್ರೆ ಸಾಕು, ಅವ್ರದ್ದು MRI ಸ್ಕ್ಯಾನು ಅಲ್ಲಾಗ ಹೋಗಿರುತ್ತೆ, ಆಪರೇಷನ್ ಅಲ್ಲಾಗ ಹೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಟೈಮ್ ಹೋಗೋ ಹೊತ್ತಿಗೆ ಏನು ಇರಲ್ಲ. ಯಾಕೆ ಅಂದ್ರೆ ದಟ್ಸ್ ಅ ಕಾನ್ಸಂಟ್ರೇಷನ್ ವಿತ್ ಇನ್ ದಟ್. ಅದನ್ನ ನೀನು ಡೈವರ್ಟ್ ಮಾಡ್ಕೋಬೇಕು, 2 ಕಡೆಗೂ ಡೈವರ್ಟ್ ಮಾಡ್ಕೋಬೇಕು. ಕಾನ್ಸಂಟ್ರೇಷನ್ ಆಫ್ ಮೈಂಡ್ ನಿನಗೆ ಬಂದ್ಬಿಡಬಹುದು, ಆದ್ರೆ ಇದನ್ನ ದೈವಕ್ಕೆ ಉಪಯೋಗಿಸ್ಕೋತೀಯಾ, ಬೇರೆ ದಿಕ್ಕು ಉಪಯೋಗಿಸ್ಕೊಡುತ್ತೀಯ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ಬಿಡತ್ತೆ. ನೀನು ದೇವ್ ಬೇಕಾದ್ರೂ ಆಗ್ಬೋದು, ರಾಕ್ಷಸ ಬೇಕಾದ್ರೂ ಆಗ್ಬೋದು. ಯೂದರ್ ಯು ಕ್ಯಾನ್ ಬಿಕಮ್ ಡಿವೈನ್ ಆರ್ ದ ಡೆವಿಲ್, ಬಟ್ ದ ಮೈಂಡ್ ಇಸ್ ದ ಸೇಮ್. ಇಡೀ ಆಧ್ಯಾತ್ಮಿಕದ ಸಾಧನೆ ಏನಪ್ಪಾ ಅಂದ್ರೆ ಈ ಮನಸ್ಸನ್ನ ತುಡಿಸಿಕೊಳ್ಳುವುದು.
ಮನಸ್ಸನ್ನ ದುಡಿಸಿಕೊಳ್ಳುವುದೇ ಆಧ್ಯಾತ್ಮಿಕ ಸಾಧನೆ. ಮನಸ್ಸಿನ ಬಗ್ಗೆ ಹೇಳ್ತಾ ಇದ್ರೆ ನಂಗೊಂದು 2 hours ಆದ್ರೂ ಸಾಕಾಗಲ್ಲ ಕ್ಲಾಸ್. ಮನಸ್ಸು ಅದ್ಭುತವಾದದ್ದು, ನೀನು ಅನ್ಕೊಂಡ ಹಾಗಲ್ಲ. ಏಕಕಾಲಕ್ಕೆ ಅನೇಕ ಕೆಲಸಗಳನ್ನು ಮಾಡುವ ಶಕ್ತಿ ಇದೆ ಮನಸ್ಸಿಗೆ. ಒಂದೇ ಸಮಯಕ್ಕೆ ಅನೇಕ ಕೆಲಸಗಳನ್ನು ಮಾಡುತ್ತೆ. ನಮ್ಮಲ್ಲಿ ಅದನ್ನು ಹಿಂದೆ ಅಷ್ಟಾವಧಾನಿಗಳು, ಶತಾವಧಾನಿಗಳು ಅಂತ ಮಾಡಿದ್ರು. ಅಷ್ಟಾವಧಾನಿಗಳು ಅಂದ್ರೆ 108 ವಿಚಾರಗಳನ್ನ ಒಟ್ಟಿಗೆ ವಿಚಾರ ಮಾಡ್ತಾ ಇದ್ರು. ಶತಾವಧಾನಿಗಳು ಅಂದ್ರೆ 100 ವಿಚಾರಗಳನ್ನ ಒಟ್ಟಿಗೆ ಮಾಡ್ತಿದ್ರು. ನಿನಗೆ ನಾನು ಹೇಳಿದೆ ಬೆಳಗ್ಗೆ ಮಾತಾಡ್ತಾವ, ನಾನು ಒಂದೇ ಸಮಯದಲ್ಲಿ ಒಂದು ಮನಸ್ಸಿನಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಿದ್ದೆ, ಅದೇ ಸಮಯದಲ್ಲಿ ಓಂ ಹ್ರೀಂ ಪರಾಶಕ್ತಿ ನಮ ಹೇಳ್ತಿದ್ದೆ, ಅದೇ ಸಮಯದಲ್ಲಿ ಗುರುಗಳ ನಮ್ಮ ಮಾತನ್ನ ಕೇಳ್ತಾ ಇದ್ದೆ. 3 ಒಟ್ಟಿಗೆ ನಡೀತಿತ್ತು, ಯಾವುದಕ್ಕೂ ಡಿಸ್ಟರ್ಬ್ ಆಗ್ತಿರ್ಲಿಲ್ಲ. ಆಗಲ್ಲ, ಪ್ರಾಕ್ಟೀಸ್. ಬರೀ ನಾ 3 ಮಾತ್ರ ಟ್ರೈ ಮಾಡಿದ್ದು. ಇವತ್ತು ಬೆಳಗ್ಗೆ ನಿನಗೆ ಅದನ್ನ ಟ್ರೈ ಮಾಡಿಸೋಣ ಅಂತಲೇ ಲಲಿತಾ ಸಹಸ್ರನಾಮ ಕೇಳ್ತಾ ಕೇಳ್ತಾ ಓಂ ಹ್ರೀಂ ಪರಾಶಕ್ತಿ ನಮ ಹೇಳು ಅಂತ ಕೂರಿಸಿದ್ದೆ ನಿನ್ನನ್ನು. ಡಿಸ್ಟರ್ಬ್ ಆಗಬಾರ್ದು. ಸುಮ್ಮನೆ ಕೂತ್ಕೊಂಡು ನೀನು ಬರೀ ಮಾನಸಿಕವಾಗಿ ಲಲಿತಾ ಸಹಸ್ರನಾಮ ಹೇಳೋದು ನೋಡೋಣ, ಎಲ್ಲ ಹೊರಟೋಗ್ಬಿಡ್ತೀಯ. ಮೊದಲು ಅದನ್ನು ಕಳಿಬೇಕು. ಹೊರಗಡೆ ಹೇಳ್ಬಿಡ್ಬೋದು, ಮನಸ್ಸಿನಲ್ಲಿ ಹೇಳ್ತಕ್ಕಂಥದ್ದು, ಮನಸ್ಸಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ಮಾನಸ ಪೂಜೆ. ಮನಸ್ಸನ್ನ ಹೇಗೆ ದುಡಿಸ್ಕೋತೀವಿ ಅನ್ನೋದೇ ಆಧ್ಯಾತ್ಮ. ಅದನ್ನ ಬಳಸ್ಕೋಬೇಕು. ಓಂ ಹ್ರೀಂ ಪರಾಶಕ್ತಿ ನಮಃ. 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 ಹ್ರೀಂ ಪರಾಶಕ್ತಿ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಆಪ್ಯಾಯಸ್ವ ಸಮೇತತೆ ವಿಶ್ವತಸ್ಸೋ ಮೌರಜ್ಞಂ ಭವಾವಾಜಸ್ಸ ಸಂಗತೆ ಕ್ಷೀರೇಣ ಸ್ನಪಯಾಮಿ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಆವಾಹಿತ ಸರ್ವಾಭ್ಯೋ ದೇವತಾಭ್ಯೋ ನಮಃ. ವಿಶೇಷೇಣ ದುರ್ಗಾದೇವಿ ದೇವತಾಭ್ಯೋ ನಮಃ. ಶುದ್ಧೋದಕ ಕ್ಷೀರಸ್ನಾನಂ ಸಮರ್ಪಯಾಮಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ತೀರ್ಥ ಹಾಕಿದ್ವಿ ಅಲ್ವ ಅದಕ್ಕೆ. ತಜ್ಜಯೋರಾವೃಣೀಮಹೇ ಗಾತೈ ಯಜ್ಞಾಯ ಗಾತೈ ಯಜ್ಞಪತಯೇ ದೈವೀ ಸ್ವಸ್ತಿರುಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ. ಊರ್ಧ್ವಂಚಿ ಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಷಚ್ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಅತ್ಯಂತ ಶ್ರೇಷ್ಠವಾದಂತಹ ವೇದದ ಒಂದು ನುಡಿಗಳು ಶ್ರೀ ಸೂಕ್ತ. ಶ್ರೀ ಸೂಕ್ತವನ್ನ ಹೇಳ್ತಾ ಹೇಳ್ತಾ ತಾಯಿಗೆ ಅಭಿಷೇಕವನ್ನ ಮಾಡ್ತಾ ಹೋಗುತ್ತೆ. ನೀನು ಮನಸ್ಸಿನಲ್ಲಿ ಮಹಾಲಕ್ಷ್ಮಿಯ ಸ್ಮರಣೆಯನ್ನು ಮಾಡ್ತಾ ಕೇಳ್ತಾ ಕೇಳ್ತಾ ನಿನ್ನ ಸರದಿ ಬಂದಾಗ ನೀ ಮಾಡು. ಮನಸ್ಸಿನಲ್ಲಿ ಮಹಾಲಕ್ಷ್ಮಿಯ ಸ್ಮರಣೆಯನ್ನ ಮಾಡ್ತಾ ಇರೋ. ಓಂ ಹಿರಣ್ಯವರ್ಣಾಭರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಭಾವಃ. ಮಾಯಾ ಲಕ್ಷ್ಮೀ ಉಭೈತು ಮಾಂ ದೇವಸಖಃ ಕೀರ್ತಿಶ್ಚ ಮುನಿನಾ ಸಹ ಪ್ರಾದು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಶ್ರೀ ಚಂಡೀ ಕವಚಸ್ಯ ಬ್ರಹ್ಮಾ ಋಷಿಃ
अनुष्टुप छन्दः महोत्साहे महाभयविनाशिनी त्राहि मां देवी दुष्प्रेक्षे शत्रूणां भयवर्धिनी प्राच्यां रक्षतु मामैन्द्री आग्नेयामस्ति ವಸ್ತ್ರ ಸಮರ್ಪಣೆಯನ್ನು ಮಾಡಿ ಅಲಂಕಾರವನ್ನು ಮಾಡಿ ಅಮ್ಮ ಮಗನ ಜೊತೆ ಮಾತಾಡಕ್ಕೆ ಕೂತ್ಕೊಂಡಿದ್ದಾಳೆ. ಎಷ್ಟೋ ಜನ್ಮಗಳ ನಂತರ ಬಂದಿದ್ದಾಳೆ. ಮಗನಿಗೂ ಸಂತೋಷವಾಗಿದೆ, ಏನು ಕೇಳಬೇಕು ಅಂತ ಗೊತ್ತಿಲ್ಲ. ಆದರೆ ಅಮ್ಮನನ್ನು ಕೇಳ್ಕೊಂಡಿದ್ದೊಂದೇ, ಅಮ್ಮ ಯಾವಾಗಲೂ ನನ್ನ ಮನೆಯಲ್ಲಿ ಸ್ಥಿರವಾಗಿದ್ದು ಬಿಡು, ನಿನ್ನನ್ನು ನಿಶ್ಚಲಾ ಭವ ನಿರ್ಮಲೆ, ಬರೀ ಸ್ಥಿರಾಭವ ಮಹಾಲಕ್ಷ್ಮಿ ನನ್ನ ಮನೇಲಿ ಇರು ಅಂತ ಕೇಳಿದ್ದಷ್ಟೇ ಅಲ್ಲ, ನಿಶ್ಚಲಾ ಭವ ನಿರ್ಮಲೆ 2 ಸರಿ. ಮತ್ತೆ ನಿಶ್ಚಲ ಆದರೆ ನೀವು ಬಂದಮೇಲೆ ನಾನು ಯಾರು ಇನ್ಮೇಲೆ ಯಾರ ಮನೆಗೂ ನಾನು ಕಳಿಸಲ್ಲ, ನನ್ನ ಮನೆಯಲ್ಲೇ ಬಂದುಬಿಡು ಅಂತ. ಈಗ ಅವಳ ಜೊತೆ ನಿನ್ನ ಪ್ರೀತಿಯನ್ನು ಹಂಚಿಕೊಂಡು ಒಂದು 4 ಮಾತಾಡು ಅಮ್ಮನ ಬಗ್ಗೆ. ಎಷ್ಟು ಪುಣ್ಯವಂತ ಅಮ್ಮ ನಾನು, ನೀನಿವತ್ತು ಬಂದುಬಿಟ್ಟಿದೀಯ. ನಾನೇನು ಅಲ್ಲ ಅನ್ನೋದು ನನಗೂ ಗೊತ್ತು, ಆದರೂ ನಿನ್ನ ಕರುಣೆ ಅಪಾರ. ನೀ ನನ್ನಮ್ಮ, ಹಾಗಾಗಿ ನೀ ನನ್ನ ಹತ್ರಕ್ಕೆ ಬಂದಿದೀಯಾ ಅಮ್ಮ. ಇದು ಎಷ್ಟು ಜನ್ಮದ ಪುಣ್ಯವೋ, ಈ ನನ್ನ ಜನ್ಮ ಸಾರ್ಥಕವಾಯಿತು. ಈ ಎಲ್ಲ ಮಾತುಗಳನ್ನು ಹೇಳ್ತಾ ತಾಯಿ ಜೊತೆ ಮಾತಾಡುವುದೇ ಕುಂಕುಮಾರ್ಚನೆ. ಕುಂಕುಮಾರ್ಚನೆ ಶ್ಲೋಕಗಳಲ್ಲ, ಅದು ನಮ್ಮ ಪ್ರೇಮವನ್ನು ತಾಯಿಗೆ ಅರ್ಪಿಸುತ್ತಾ ಅವಳ ಪ್ರೇಮವನ್ನು ನಾವು ಪಡೆಯುತ್ತಾ ಅನುಭವಿಸುವ ಮಾರ್ಗವೇ ಶ್ರೇಷ್ಠ ಮಾರ್ಗವೇ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ. ತೆಗೆದಿಟ್ಕೋ. ಸರ್ವ ಮಂಗಲ ಮಾಂಗಲ್ಯೇ ನಾರಾಯಣಿ ನಮೋಸ್ತುತೆ. ಸರ್ವ ಮಂಗಲ ಸರ್ವ ಮಂಗಲ ಜಯ ನಾರಾಯಣಿ ನಮೋಸ್ತುತೆ. ನಾವಿಲ್ಲಿ ಕರೆದು ಅಮ್ಮನನ್ನು ಕೂರಿಸಿದ್ದೀವಿ. ನೀನು ಇಟ್ಕೊಂಡಿದೆಯಲ್ಲ ಕುಂಕುಮಾರ್ಚನೆಗಿಂತ ಅಲ್ಲಿಗೂ ಅಮ್ಮನನ್ನು ಕರಿ. ಅಮ್ಮ ಬಾ, ಕೂತ್ಕೋ ಬಾ ಅಮ್ಮ, ಕೂತ್ಕೋ ಬಾ ಅಮ್ಮ. ಇವತ್ತು ನಾನು ನಿನ್ನ ಪಾದಕ್ಕೆ ಕುಂಕುಮಾರ್ಚನೆ ಮಾಡಲೇನೆ ಅಮ್ಮ. ಹ್ಞೂ ಕಣೋ ಕಂದ. ಅಮ್ಮ, ಆ ಕುಂಕುಮಾರ್ಚನೆ ಮುಗಿಯೋವರೆಗೂ ನೀನು ಪ್ರೀತಿಯಿಂದ ಕೂತ್ಕೊಂಡಿರೋ ಅಮ್ಮ ಅಂತ ಕೇಳ್ಕೋ. ಅಮ್ಮನನ್ನು ಕರಿ, ಅವಳು ಬರ್ತಾಳೆ. ಎಲ್ಲಿಂದ ಬರ್ತಾಳೆ? ಎಲ್ಲೋ ಆಕಾಶದಿಂದ ಬರಲ್ಲ, ಯಾವುದೋ ದೇವಸ್ಥಾನದಿಂದ ಬರಲ್ಲ, ಸ್ವರ್ಗಲೋಕದಿಂದ ಬರಲ್ಲ. ಅವಳು ಬರೋದು ನಿನ್ನ ಹೃದಯದಿಂದ. ಅದರಿಂದ ಎಡಗೈಯನ್ನು ಹೃದಯದ ಮೇಲಿಟ್ಟುಕೊಂಡು ಬಲಗೈಯನ್ನು ಶ್ರೀಚಕ್ರದ ಕಾರಣ ಮೇಲಿಟ್ಟು ಕರಿ. ಸ್ವಾಮಿನಿ ಸರ್ವ ಜಗನ್ನಾಥೆ ಶ್ರೀಚಕ್ರವಾಸಿನಿ ಶ್ರೀಲಲಿತಾ ಮಹಾತ್ರಿಪುರ ಸುಂದರಿ ಯಾವತ್ ಕುಂಕುಮಾರ್ಚನಾ ವಸಾನಕಂ ತಾವತ್ ಪ್ರೀತಿ ಭಾವೇನ ಅಸ್ಮಿನ್ ಬಿಂಬೆ ಅಸ್ಮಿನ್ ಚಕ್ರೆ ಸನ್ನಿಧಿಂ ಕುರು. ಅಮ್ಮ ಓಂ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯತ್ವಾನುಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಂಕುಶೋಜ್ವಲ ಮನೋರೂಪೇಕ್ಷುಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ವಜ್ರಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಕುರುವಿಂದಮಣಿ ಶ್ರೇಣಿ ಕನತ್ಕೋಟೀರ ಮಂಡಿತ
ಅಷ್ಟಮೀ ಚಂದ್ರ ವಿಭ್ರಾಜದಲಿಕ ಸ್ಥಳ ಶೋಭಿತ ಮುಖಚಂದ್ರ ಕಲಂಕಾಭಾ ಮೃಗನಾಭಿವಿಶೇಷಕ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕ ವಕ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನ ನವಚಂಪಕ ಪುಷ್ಪಾಭಾ ನಾಸಾದಂಡ ವಿರಾಜಿತ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಕದಂಬ ಮಂಜರಿ ಕ್ಲುಪ್ತಾ ಕರ್ಣಪೂರ ಮನೋಹರ ತಾಟಂಕಯುಗಲೀಭೂತ ತಪನೋಡುಪಮಂಡಲ ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋಲಭೂ ನವ ವಿದ್ರುಮ ಬಿಂಬ ಶ್ರೀನಿಕ್ಯಾರಿರದ ನೆಚ್ಚದ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ ಕರ್ಪೂರ ವೀಟಿಕಾ ಮೋದ ಸಮಾಕರ್ಷ ದಿಗಂಧರ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ವರ್ತಿತ ಕಚ್ಚಪಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ಕಾವೇಶ ಮಾನಸ ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾ ಕಲೋಲ ಮುಕ್ತ ಫಲಾನ್ವಿತ ಕಾಮೇಶ್ವರ ಪ್ರೇಮ ರತ್ನಾಮಣಿ ಪ್ರತಿಪಣಸ್ತನಿ ನಾಭ್ಯಾಲವಾಲ ರೋಮಾಲಿ ಲತಾ ಫಲಕುಚದ್ವಯಿ ಲಕ್ಷ ರೋಮಲತಾಧಾರ ತಾಸ ಮುನ್ನೇಯ ಮಧ್ಯಮ ಸ್ತನಭಾರದಲನ್ಮಧ್ಯ ಪಟ್ಟಬಂಧವಲಿತ್ರಯ ಅರುಣಾರುಣ ಕೌಸುಂಭ ವಸ್ತ್ರ ಭಾಸ್ವತ್ಕಟೀ ತಟೇ ರತ್ನ ಕಿಂಕಿಣಿಕಾರಮ್ಯ ರಶನಾಧಾಮ ಭೂಷಿತ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ದವೋರುದ್ವಯಾನ್ವಿತ ಮಾಣಿಕ್ಯ ಮಕುಟಾಕಾರ ಜಾನುದ್ವಯ ವಿರಾಜಿತ ನಮಗಿರಲಿ ಅಮ್ಮ ಕೈ ಹಿಡಿದು ನೀ ನಡೆಸುವ ಅಮ್ಮ ಜಗಕ್ಕೆಲ್ಲ ಜ್ಯೋತಿಯನ್ನು ನೀಡುವ ದೀಪದೊಳು ನೀಯನ್ನ ಅನುಗೊಳಿಸು ಅಮ್ಮ ಕಾನನದ ಸುಮವೊಂದು ಸೌರಭವ ತಾಸೂಸಿ ಸಫಲತೆಯ ಪಡೆವಂತೆ ಮಾಡೆನ್ನ ಅಮ್ಮ ಸಿರಿಯು ಸಿರಿಯು ಸಂಪದ ಬೇಡ ನಿನ್ನ ಕರುಣೆಯು ಒಂದೇ ಸಾಕೆ ಮಗೆ ಅಮ್ಮ ನಿನ್ನ ಕೈ ಹಿಡಿದು ನೀ ನಡೆಸುವ ಅಮ್ಮ ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು ಈ ಮನೆಯು ಎಂದೆಂದು ನಗುವಂತೆ ನೀ ಮಾಡು ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು ಈ ಮನೆಯು ಎಂದೆಂದು ನಗುವಂತೆ ನೀ ಮಾಡು ನಂಬಿದರೆ ಭಯವಿಲ್ಲ ನಂಬದಿರೆ ಬಾಳಿಲ್ಲ ಅಂಬಿಗಳೇ ನೀ ನಡೆಸು ಈ ಬಾಳ ನೌಕೆ ಯಾವನೋ ಯಾವನೋವೇ ಬರಲಿ ಎದೆಗುಂದದಿರಲಿ ಸತ್ಯ ಮಾರ್ಗದಿ ನಡೆವ ಶಕ್ತಿ ಕೊಡು ಅಮ್ಮ ನಿನ್ನೊಲುಮೆ ನಮಗಿರಲಿ ಅಮ್ಮ ಕೈ ಹಿಡಿದು ನೀ ನಡೆಸು ಅಮ್ಮ ನಿನ್ನ